ಚಿಕನ್ ತರ್ತೀನಿ, ಇವತ್ತು ಏನ್ ಮಾಡ್ತೀಯಾ? ಸ್ಪೆಷಲ್ ಆಗಿ ಗೀ ಚಿಕನ್ ಸುಕ್ಕ ಮಾಡ್ತೀನಿ. ಗೀ ಚಿಕನ್ ಸುಕ್ಕನಾ? ಗೀ ಚಿಕನ್ ಸುಕ್ಕಕ್ಕೆ ಏನೇನ್ ಹಾಕ್ತಿದ್ಯಾ? ಅದಕ್ಕ ಅರ್ಧ ಕೆಜಿ ಚಿಕನ್ ಅಲ್ವಾ, ಅದಕ್ಕೆ ಒಂದ್ ಈರುಳ್ಳಿ, ಒಂದ್ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟಿದ್ರೆ ಸಾಕು. ಆಮೇಲೆ ಒಂದ್ ಪಾತ್ರೆ ಇಟ್ಟು 2-3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಮಾಡ್ತೀಯಾ? ಏನ್ ಫ್ರೈ ಮಾಡ್ತೀಯ? ಅದೇನ್ ಫಿಶ್ ಅನ್ಕೊಂಡಿದ್ಯಾ ಫ್ರೈ ಮಾಡಕ್ಕೆ? ಅಯ್ಯೋ, ಫಿಶ್ ಫ್ರೈ ಎಲ್ಲ ಮಾರಾಯ, ಆನಿಯನ್ನು ಕಂದು ಬಣ್ಣ ಬರೋವರ್ಗುನು ಫ್ರೈ ಮಾಡ್ಕೊಬೇಕು, ಅವಾಗ್ಲೇನೆ ಟೇಸ್ಟ್. ನಿಂಗೇನ್ ಗೊತ್ತು, ವೇಸ್ಟ್. ಆಯ್ತು ಮರತಿ, ಮುಂದಕ್ಕೆ ಏನಾಗ್ತಿ ಹೇಳು. ಆಯ್ತು ಕೇಳು. ಅದಕ್ಕೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಮತ್ತೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತೀವಿ. ಅದಾದ್ಮೇಲೆ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಣಿಯೋವರೆಗೂ, ಕೂಲ್ ಆಗೋವರೆಗೂ ವೇಟ್ ಮಾಡ್ಬೇಕು. ಕೂಲ್ ಆದ್ಮೇಲೆ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಎಷ್ಟ್ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಿದೆ ಅಲ್ಲ. ಚಿಕನ್ ಹೇಗೋ ಆಲ್ರೆಡಿ ತೊಳೆದಿಟ್ಕೊಂಡಿದೀನಿ. ಕಸೂರಿ ಮೆಥಿ ಮತ್ತೆ ಪಲಾವ್ ಎಲೆ ಕೂಡ ರೆಡಿ ಇದೆ. ಆಮೇಲೆ ಒಂದ್ ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕೊಂಡು ಇಟ್ಕೊಂಡಿರೋ ಕಸೂರಿ ಮೇಥಿ ಮತ್ತೆ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳೆದಿಟ್ಟಿರೋ ಚಿಕನ್ ಅನ್ನ ಅದಕ್ಕೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ನೋಡಿ ಹಾಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಚಿಟಿಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಅದನ್ನೊಂದು 10 ನಿಮಿಷ ಬೇಯಕ್ ಬಿಡ್ಬೇಕು. ಇವಾಗ ಹೇಗೂ ಚಿಕನ್ ಬೆಂದಿದೆ. ಇದಕ್ಕೆ ನಾವು ಅವಾಗ್ಲೇ ಪೇಸ್ಟ್ ಮಾಡಿರೋ ಮಸಾಲೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಕ್ ಬಿಡ್ಬೇಕು. ಒಂದ್ 5 ಮಿನಿಟ್ಸ್ ಬೆಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡು, ಇವಾಗ ಚೆನ್ನಾಗಿ ಬೆಂದಿದೆ. ಚಿಕನಿಗೆ ಮಸಾಲೆನು ಪರ್ಫೆಕ್ಟ್ ಆಗಿ ಹಿಡಿದಿದೆ. ತಿಂತಾ ಇದ್ರೆ ಕಳ್ದೋಗ್ತೀಯ. ಗೀ ಚಿಕನ್ ಸುಕ್ಕ ರೆಡಿ.